ಪೊಲೀಸರು ತಾವು ಮಾಡ್ತಾ ಇರುವಂತಹ ಆರೋಪಕ್ಕೆ ಪೂರಕ ಸಾಕ್ಷ್ಯಗಳು, ನೂರಾರು ಸಾಕ್ಷ್ಯಗಳಿದೆ ಪೊಲೀಸರ ಕೈಯಲ್ಲಿ. ಕೋರ್ಟಿನ ಹೊರ ಆವರಣದಲ್ಲಿ ಜನ ಜಮಾಯಿಸಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ಜನ. ದರ್ಶನ್ ಪವಿತ್ರ ಗೌಡ ನೋಡೋದಕ್ಕೆ ಅಂತ ಕಿಕ್ಕಿರಿದು ಜನ ತುಂಬಿದ್ದಾರೆ. ಈ ಪ್ರಕರಣ ಸ್ಟಾರ್ಟಿಂಗ್ ಇಂದಲೂ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಕೋರ್ಟಿನ ಹೊರಗಡೆ ಇನ್ನೇನು ಕರ್ಕೊಂಡು ಬರ್ತಾರೆ ಅಂತ ಸೇರಿರೋ ಜನ ಸಾಗರ. ಈ ಪ್ರಕರಣದಲ್ಲಿ ಪೊಲೀಸರು ಸಾಕ್ಷ್ಯಗಳನ್ನ ಕಲೆ ಹಾಕೋದು, ಆರೋಪಿಗಳನ್ನ ಅರೆಸ್ಟ್ ಮಾಡೋದು, ವಿಚಾರಣೆ ನಡೆಸೋದು ಒಂದು ಕಡೆ ಸವಾಲಾದ್ರೆ, ಮತ್ತೊಂದು ಕಡೆ ಹೋದಲ್ಲಿ ಬಂದಲ್ಲಿ ಸೇರುವಂತಹ ಜಮಾಯಿಸುವಂತಹ ಜನ ಮತ್ತು ಕೆಲ ಹುಚ್ಚು ಅಭಿಮಾನಿಗಳು ಅವ್ರು ನಡ್ಕೊಳ್ಳೋ ರೀತಿ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗುತ್ತೆ. ಈಗ ಪರಪ್ಪನಗ್ರಹಾರದಿಂದ ಕೋರ್ಟಿಗೆ ಕರ್ಕೊಂಡು ಬಂದಾಗಲೂ ಕೂಡ ಹಾಗೆ ದಾರಿಯುದ್ದಕ್ಕೂ ಅಭಿಮಾನಿಗಳು, ಪರಪ್ಪನಗ್ರಹಾರ ಜೈಲಿನ ಹೊರಗಡೆನೂ ಅಭಿಮಾನಿಗಳು ಸೇರಿದ್ರು. ಕೋರ್ಟಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲೂ ನೋಡಿದ್ರೆ ಇಲ್ಲೂ ಇಷ್ಟು ಜನ. ಕೋರ್ಟಿನ ಒಳಗಡೆ ಕೋರ್ಟ್ ಹಾಲ್ನಲ್ಲಿ ವಕೀಲರಿಂದ ತುಂಬ ಹೋಗಿತ್ತು. ಯಾಕಂದ್ರೆ ಹೈ ಪ್ರೊಫೈಲ್ ಪ್ರಕರಣ, ಚಾರ್ಜಸ್ ಫ್ರೇಮ್ ಆಗತ್ತೆ, ಹೇಗೆ ನಡೆಯುತ್ತೆ ಪ್ರೊಸೀಜರ್, ಹೈ ಪ್ರೊಫೈಲ್ ಪ್ರಕರಣದಲ್ಲಿ ನಡೆಯುವಂತಹ ಎಲ್ಲ ಬೆಳವಣಿಗೆಗಳಿರುತ್ತಲ್ಲ, ಕಾನೂನಿನ ಪ್ರಕಾರ ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗತ್ತೆ ನೋಡೋದಕ್ಕೆ ಒಂದಷ್ಟು ಜೂನಿಯರ್ ಲಾಯರ್ಗಳಿರ್ತಾರೆ, ಕೆಲ ಲಾಯರ್ಗಳು ಕುತೂಹಲದಿಂದ ಬಂದು ನಿಂತಿರ್ತಾರೆ. ಇಡೀ ಕೋರ್ಟಿನ ಆವರಣ ಕಿಕ್ಕಿರಿದು ತುಂಬಿದ್ರಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಆರೋಪಿಗಳನ್ನ ಒಳಗಡೆ ಕರ್ಕೊಂಡು ಹೋಗೋದಕ್ಕೂ ಆಗದ ಮಟ್ಟಿಗೆ. ಕೊನೆಗೆ ಜಡ್ಜ್ ವಾರ್ನ್ ಮಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ, ಹೀಗೆ ಆದ್ರೆ ವಿಚಾರಣೆ ಮುಂದೂಡಬೇಕಾಗತ್ತೆ, ಕೇಸಿಗೆ ಸಂಬಂಧಪಟ್ಟಂತ ವಕೀಲರು ಮಾತ್ರ ಒಳಗಡೆ ಇರಿ, ಮಿಕ್ಕಿದವರೆಲ್ಲ ಹೊರಗಡೆ ಹೋಗಿ ಅಂತ ಹೇಳಿದ ಮೇಲೂ ಕೂಡ ವಕೀಲರು ಹೋಗಿಲ್ವಂತ. ಕೋರ್ಟ್ ಹಾಲಿನ ಒಳಗಡೆಯೂ ಪರಿಸ್ಥಿತಿ ಹೀಗೆ, ಕೋರ್ಟಿನ ಹೊರಗಡೆ ಪರಿಸ್ಥಿತಿ ಹೇಗೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಜನ ಸಾಗರವೇ ಇದೆ. ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಅಂದ್ರೆ ಭದ್ರತೆಯೂ ಕೂಡ ಬಹಳ ದೊಡ್ಡ ಸವಾಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನ ಹೊರಗಡೆ ಆನ್ ದ ವೇ ಬರೋವಾಗ ದಾರಿಯುದ್ದಕ್ಕೂ ಕೋರ್ಟಿಗೆ ಬಂದ ಮೇಲೆ ಇಲ್ಲಿಂದ ಕರ್ಕೊಂಡು ಹೋಗಿ ನೋಡ್ತಾ ಇದ್ರಿ ದೃಶ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಈಗ ಕೋರ್ಟಿನ ಒಳಗಡೆ ಪ್ರೊಸೀಜರ್ ಎಲ್ಲ ಮುಗ್ದಿದೆ, ಸಹಿ ಪ್ರಕ್ರಿಯೆ ಒಂದು ನಡೀತಾ ಇದೆ, ಅದು ಪ್ರೊಸೀಜರ್ ಮುಗಿದ ನಂತರ ಸೀದಾ ಪರಪ್ಪನ ಅಗ್ರಹಾರಕ್ಕೆ ಅಂತ. ಕೋರ್ಟ್ ಹೊರಗಡೆ ಸೀನ್ ನಾವು ನೋಡ್ತಾ ಇದ್ದೀವಿ, ಜನ ಅಷ್ಟರ ಮಟ್ಟಿಗೆ ಜಮಾಯಿಸಿದ್ದಾರೆ. ಏನಾಗ್ತಾ ಇದೆ ಅಲ್ಲಿ? ಶ್ವೇತಾ, ದರ್ಶನ್ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಹೊಂದಿರುವಂತಹ ಒಬ್ಬ ನಟ. ಈಗಾಗಲೇ ದರ್ಶನ್ 81 ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಇವತ್ತು ಮೊದಲ ಬಾರಿಗೆ 81 ದಿನಗಳ ನಂತರದಲ್ಲಿ ಈಗ ಕೋರ್ಟ್ಗೆ ಬರ್ತಿರುವಂತಹ ಕಾರಣಕ್ಕಾಗಿ ತಮ್ಮ ನೆಚ್ಚಿನ ನಟವನ್ನ ನೋಡೋಕೆ ಸಾಕಷ್ಟು ಜನ ಅಭಿಮಾನಿಗಳು, ಜೊತೆಗೆ ನ್ಯಾಯಾಲಯಕ್ಕೆ ಬಂದಿರುವಂತಹ ಸಾಕಷ್ಟು ಜನ ಒಂದು ಕಕ್ಷಿದಾರರು ಕೂಡ ಇಲ್ಲಿ ನಿಂತಿರುವಂತದ್ದು. ಅದು ಯಾವ ರೀತಿ ನಿಂತಿರಂತಂದ್ರೆ, ಈ ಒಂದು 6 ಅಂತಸ್ತಲ್ಲಿರುವಂತಹ ನ್ಯಾಯಾಲಯ ಸಂಕೀರ್ಣ ತುಂಬಿಕೊಂಡಿದ್ದು, ಇಡೀ ಹೊರ ಆವರಣದಲ್ಲಿ ಸಾವಿರಾರು ಜನ ಈಗ ಕಿಕ್ಕಿರಿದು ತುಂಬಿರುವಂತದ್ದು. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸನ ಪಡ್ತಾ ಇದ್ದಾರೆ. ಆರೋಪಿಗಳು ಕೋರ್ಟ್ ಆವರಣದಿಂದ ಹೊರಗಡೆ ಬಂದು ನೇರವಾಗಿ ಏನು ಪೊಲೀಸ್ ಬಸ್ ಹತ್ತೋವರೆಗೂ ಕೂಡ ಬೇಕಾದಂತಹ ಭದ್ರತೆಯ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿರುವಂತದ್ದು. ಆದ್ರೆ ದರ್ಶನನ ನೋಡ್ಕೋದಕ್ಕೆ, ಜೊತೆಗೆ ಅವರನ್ನ ನೋಡೋದಕ್ಕೆ ಅಂತಾನೆ ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿ ಬಂದು ಅವ್ರ ಮೊಬೈಲ್ ಅಲ್ಲಿ ಅವರ ಫೋಟೋ ತೆಗೆಸ್ಕೊಳ್ಳೋದಕ್ಕೆ, ಅವರನ್ನ ಮಾತಾಡ್ಸೋದಕ್ಕೆ ಈಗ ಸಾವಿರಾರು ಜನ ಇಲ್ಲಿ ತುಂಬಿರುವಂತದ್ದು. ಈಗ ಅವರನ್ನ ಕಂಟ್ರೋಲ್ ಮಾಡುವಂತಹ ಕೆಲಸನೂ ಕೂಡ ಪೊಲೀಸರು ಮಾಡ್ತಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳು ಕೂಡ ಕೋರ್ಟ್ ಆವರಣದ ಹೊರಗಡೆ ಬರ್ತಾರೆ. ಆಗ ಅವರನ್ನ ಏನು ಅವರ ಜೈ ಡಿ ಬಾಸ್ ಅಂತ ಕೂಗುವಂತಹ ಒಂದು ಸನ್ನಿವೇಶಗಳು ಕೂಡ ನಡೀಬಹುದು. ಹೀಗಾಗಿ ಪೊಲೀಸರು ಎಲ್ರಿಗೂ ಕೂಡ ತಾಕೀತು ಮಾಡುವಂತಹ ಕೆಲಸ ಮಾಡ್ತಾರೆ. ಯಾರೂ ಕೂಡ ಕೋರ್ಟ್ ಆವರಣದಲ್ಲಿ ಜೈಕಾರ ಹಾಕೋ ಆಗಿಲ್ಲ. ಎಲ್ಲರೂ ಕೂಡ ಏನು ಆರೋಪಗಳು ಹೋಗೋದಕ್ಕೆ ದಾರಿಯನ್ನ ಮಾಡಿಕೊಡ್ಬೇಕು, ಜೊತೆಗೆ ಯಾರೂ ಕೂಡ ಪೊಲೀಸ್ ಗಾಡಿಗಳಿಗೆ ಅಡ್ಡ ಬರಬಾರ್ದು ಅಂತ ಹೇಳಿ ತಾಕೀತು ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಸೇರಿರುವಂತಹ ಜನಸಂಖ್ಯೆನ ನೋಡ್ತಾ ಹೋದ್ರೆ ಪೊಲೀಸರಿಗೆ ಕಂಟ್ರೋಲ್ ಮಾಡೋದು ಕೂಡ ಸಾಕಷ್ಟು ಕಷ್ಟಕರವಾಗಿರುವಂತದ್ದು. ಯಾಕಂದ್ರೆ ನ್ಯಾಯಾಲಯದ ಹೊರಭಾಗದಲ್ಲಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ವಕೀಲರು ಕೂಡ ಇಲ್ಲಿ ನೆರೆದಿರುವಂತದ್ದು. ಹೀಗಾಗಿ ವಕೀಲರ ಜೊತೆಗೂ ಕೂಡ ಸಾಕಷ್ಟು ಸಮಯದಿಂದ ಅಥವಾ ಸಮಾಧಾನವಾಗಿ ಅವ್ರ ಜೊತೆ ಕೂಡ ಕಂಟ್ರೋಲ್ ಮಾಡುವಂತಹ ಅನಿವಾರ್ಯತೆ ನಿರ್ಮಾಣವಾಗಿದೆ. ಸದ್ಯಕ್ಕೆ ಇಲ್ಲಿ ಸೇರುವಂತಹ ಸಾವಿರಾರು ಜನ ದರ್ಶನ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಶ್ವೇತಾ, ಓಕೆ, ಈಗೆಲ್ಲ ಪ್ರೊಸೀಜರ್ ಮುಗ್ದಿದ್ಯಾ? ಅಂದ್ರೆ ಎಷ್ಟೊತ್ತಿಗೆ ಹೊರಗಡೆ ಕರ್ಕೊಂಡು ಬರ್ತಾರೆ ಅಂತ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಶ್ವೇತಾ, ಈಗಾಗಲೇ ಎಲ್ಲಾ ಆರೋಪಿಗಳನ್ನ ಕೂಡ ಮಾತನಾಡೋದಕ್ಕೆ ವಕೀಲರಿಗೆ ಅವಕಾಶ ಕೊಟ್ಟಿರುವಂತಹ ಕಾರಣಕ್ಕಾಗಿ ಎಲ್ಲಾ ಆರೋಪಿಗಳು ಕೂಡ ತಮ್ಮ ತಮ್ಮ ವಕೀಲರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ಕೊಂತಿದ್ದಾರೆ. ಯಾಕಂದ್ರೆ ಈಗ ಟ್ರಯಲ್ ಆರಂಭವಾಗುವಂತಹ ಕಾರಣಕ್ಕಾಗಿ ತಮ್ಮ ವಾದವನ್ನು ಯಾವ ರೀತಿ ಮಂಡನೆ ಮಾಡಬೇಕು, ಜೊತೆಗೆ ಮುಂದಿನ ಕಾನೂನು ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ತೊಡಗಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಬ್ಬೊಬ್ಬ ವಕೀಲರು ತಮ್ಮ ಒಂದು ಕಕ್ಷಿದಾರರ ಜೊತೆಗೆ ಮಾತನಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈಗ ಆರೋಪಿಗಳು ಇನ್ನೇನು ಕೆಲವೇ ಹೊತ್ತಲ್ಲಿ, ಇನ್ನೇನು 5 ರಿಂದ 10 ನಿಮಿಷ ಒಳಗಾಗಿ ಎಲ್ಲರೂ ಕೂಡ ಕೋರ್ಟ್ ಆವರಣದ ಹೊರಗಡೆ ಬರ್ತಾರೆ. ಅವ್ರನ್ನ ನೇರವಾಗಿ ಪರಪ್ಪನ
ಅಗ್ರಹಾರಕ್ಕೆ ಕರೆದುಕೊಂಡು ಹೋಗುವಂತಹ ಕೆಲಸನ ಮಾಡ್ತಾರೆ. ಇನ್ನು ಈಗಾಗಲೇ ಏನು ದರ್ಶನ್ ಅವರ ಅಭಿಮಾನಿಗಳಷ್ಟೇ ಅಲ್ಲ, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಕೆಲವೊಂದಿಷ್ಟು ಜನ ಬಟ್ಟೆ ಮತ್ತೆ ಕೆಲವೊಂದಿಷ್ಟು ಫ್ರೂಟ್ಸ್ ಗಳನ್ನು ಕೂಡ ತಂದಿರುವಂತದ್ದು. ಆದ್ರೆ ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ಪೊಲೀಸರು ಅವಕಾಶ ಕೊಡ್ತಾರಾ ಇಲ್ಲ ಅನ್ನೋದು ಕೂಡ ಕಾದ್ ನೋಡಬೇಕಾಗಿರುವಂತದ್ದು. ಯಾಕಂದ್ರೆ ದರ್ಶನ್ ಅವರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳು ಅಂದ್ರೆ ಅವರ ಬಟ್ಟೆ ಆಗಿರ್ಬೋದು ಅಥವಾ ಫ್ರೂಟ್ಸ್ ಗಳನ್ನು ಕೊಡೋದಕ್ಕೆ ಒಂದು ಬ್ಯಾಗ್ ಅಲ್ಲಿ ತಂದು ನಿಂತಿದ್ದಾರೆ. ಆದ್ರೆ ಅವರನ್ನ ಕೂಡ ಒಂದು ಅಲ್ಲಿ ಭೇಟಿ ಆಗೋದಕ್ಕೆ ಅವಕಾಶ ಇದೆಯಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ದರ್ಶನನ ನೋಡೋದಕ್ಕೆ ಸಾವಿರಾರು ಜನ ಸೇರಿದ್ರೆ, ಮತ್ತೊಂದು ಕಡೆ ದರ್ಶನ್ ಅವರಿಗೆ ಒಂದು ಬ್ಯಾಗ್ ಅನ್ನ ಕೊಡೋಕೆ ಅವರ ಆಪ್ತ ವಲಯದವರು ಕೂಡ ನಿಂತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಎಲ್ಲಾ ಆರೋಪಿಗಳು ಕೂಡ ನೇರವಾಗಿ ಕೋರ್ಟ್ನ ಆವರಣದ ಹೊರಗಡೆ ಬಂದು ಪೊಲೀಸ್ ಬಸ್ ಹತ್ತಿ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗುವಂತ ಕೆಲಸ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈಗ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರೋ SK ಉಮೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಶ್ವೇತಾ. ಎಸ್ ಸರ್, ಈ ತರದ ಪ್ರಕರಣದಲ್ಲಿ ಅಂದ್ರೆ ಕೊಲೆ ಪ್ರಕರಣ, ಹೈ ಪ್ರೊಫೈಲ್ ಪ್ರಕರಣ ಅನ್ನೋದನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಒಂದು ಕೊಲೆ ಪ್ರಕರಣದಲ್ಲಿ ಈಗೇನು ದೋಷಾರೋಪಣೆ ಫಿಕ್ಸ್ ಆಯ್ತು, ಆ ಆರೋಪ ನಿಮ್ಮ ಮೇಲಿರೋದು ಹೌದಾ ಅಲ್ವಾ ಅಂತ ಏನ್ ಕೇಳ್ತಾರಲ್ಲ, ಇದರಲ್ಲಿ ಇದೇ ತರ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇಲ್ಲ, ಆಕ್ಚುಲಿ ಏನು ಒಂದ್ಸಾರಿ ದೋಷ ಇದು ಚಾರ್ಜ್ ಫ್ರೇಮ್ ಮಾಡಾದ್ಮೇಲೆ ಆರೋಪಿತರ ಮೇಲೆ ಆರೋಪಿತರುಗಳು ಇವಾಗ ಯಾರು ಒಪ್ಕೊಂಡಿರಲ್ರು. ಇಲ್ಲ ನಮ್ಗೆ ಗೊತ್ತಿಲ್ಲ, ಸುಳ್ಳು ಕೇಸು ಅಂತ ಹೇಳಿರ್ತಾರೆ. ಅದ್ರ ಪ್ರಕಾರನೇ ದಾಖಲಾತಿ ಕಡತಕ್ಕೆ ಹೋಗುತ್ತೆ. ಅದಾದ್ಮೇಲೆ ಪ್ರಕ್ರಿಯೆ ಇವಾಗ ಯಾವತ್ತು ಅಂತ ಕೋರ್ಟ್ಗೆ ನಿರ್ಧಾರ ಮಾಡುತ್ತೆ, ಯಾವತ್ತು ಟ್ರಯಲ್ ಫಿಕ್ಸ್ ಮಾಡ್ಬೇಕು ಅಂತ, ಅಂದ್ರೆ ವಿಚಾರಣೆಗಳನ್ನ ಯಾವತ್ತು ಮಾಡ್ಬೇಕು ಅಂದ್ಬಿಟ್ಟು ಅಂತ. ಆ ವಿಚಾರಣೆಗಳಲ್ಲಿ ಪ್ರಮುಖ ಸಾಕ್ಷಿಗಳು ಏನಿದಾರೋ 1, 2, 3, 4, 5 ಕಂಪ್ಲೇಂಟ್ ವಿಟ್ನೆಸಸ್ ಗಳು, ಮಾಜರ್ ವಿಟ್ನೆಸ್, ಸೀಸರ್ ಮಾಜರ್ಗಳು, ಮತ್ತೆ ಈ ಸಂಬಂಧಪಟ್ಟಂತ ಎಲ್ಲಾ ವಿಟ್ನೆಸಸ್ ಗಳಿಗೆ ಒಂದು ಸೆಟ್ ಆಫ್ ಫಸ್ಟ್ ಒಂದು 10 ಜನಕ್ಕೆ ಸಮನ್ಸ್ ಕೊಡ್ತಾರೆ. ಅದನ್ನ ಇವರು ಸಮನ್ಸ್ ಕೊಡ್ಬೇಕಂತ ಸಮಯದಲ್ಲಿ PP ಅವ್ರನ್ನು ಕೇಳ್ಬಿಟ್ಟು ಕೊಡ್ತಾರೆ. ಯಾರ್ಯಾರು ಪ್ರಮುಖರಿದ್ದಾರೆ ಅಂದ್ರೆ ಅವ್ರು ಮೊದಲನೇ ಸಾರಿ ಎಲ್ಲರಿಗೂ ಕೊಟ್ಟಿರ್ತಾರೆ. ಬಂದ್ ಆದ್ಮೇಲೆ ಅವರು ಆ ಕೇಸ್ ಫೈಲ್ ನೋಡ್ಕೊಂಡು ಅವ್ರದ್ದು ಏನು ಸಾಕ್ಷಿಗಳಿದೆ, ಇಲ್ಲ ಇಬ್ಬಿಬ್ರು ಹೇಳಿದ್ದಾರೆ, ಒಬ್ಬೊಬ್ರು ಹೇಳಿದ್ದಾರೆ ಸಾಕ್ಷಿಗಳು, ಇಬ್ಬಿಬ್ರು ಇದ್ದಾರೆ ಒಂದೇ ಸಾಕ್ಷಿನಲ್ಲಿ, ಇಬ್ರು ಬೇಡ ಒಬ್ಬನೇ ಸಾಕು ಅಂತ ತಗೊಳ್ಳುವಂತ ನಿರ್ಧಾರನ PP ಅವ್ರು ಮಾಡ್ತಾರೆ, ಪ್ರಾಸಿಕ್ಯೂಷನ್ ಸೈಡ್ ನವರು. ಅವಾಗ ತಗೊಂಡು ಪ್ರಾಸಿಕ್ಯೂಷನ್ ಅವರು ಸಾಕ್ಷ್ಯಾಧಾರಗಳನ್ನ ರುಜುವಾತ್ಪಡಿಸುವಲ್ಲಿ ಸ್ಟಾರ್ಟ್ ಮಾಡ್ತಾರೆ. ದಾಖಲಾತಿಗಳನ್ನ ಮಾರ್ಕ್ ಮಾಡ್ಕೊಂಡು ಹೋಗ್ತಾರೆ ಕೋರ್ಟ್ಗಳಲ್ಲಿ, ಈ ದಾಖಲಾತಿ ಸಂಬಂಧಪಟ್ಟಂಗೆ ಈ ತರದ್ದು, ಅದನ್ನ ವಿಟ್ನೆಸ್ ಹೀಗೆ ಹೇಳ್ತಾ ಇದ್ದಾರೆ ಅಂತ. ಏನು ತನಿಖಾಧಿಕಾರಿ ಪೂರ್ವಕವಾಗಿ ಏನು ದಾಖಲಾತಿಗಳು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದಾರೋ ಅದ್ರ ಪ್ರಕಾರನೇ ಇವಾಗ ಸಾಕ್ಷ್ಯಾಧಾರ ನುಡಿಬೇಕು. ಅವಾಗ ಅಕಸ್ಮಾತ್ ನುಡ್ದಿಲ್ಲ ಅಂತಂದ್ರೆ ಅವ್ರ ಹಾಸ್ಟೆಲ್ ಅಂತ ಕರಿತೀವಿ. ಇಲ್ಲ ನಮ್ಗೇನು ಗೊತ್ತಿಲ್ಲ, ಪೊಲೀಸವರೆಲ್ಲ ನಿಂತ್ಕೊಂಡಿದ್ರು, ಅವರೆಲ್ಲ ಗುಂಪಲ್ಲಿದ್ರು, ನಾನು ಸೈನ್ ಹಾಕಿ ಅಂದ್ರು ಹಾಕಿದೆ. ಹೌದೌದು, ಈ ತರ ಸಾಕ್ಷಿಗಳು ಸಾಮಾನ್ಯವಾಗಿ 90% ನಾವು ನೋಡಿರುವಂತ ನ್ಯಾಯಾಲಯದಲ್ಲಿ. ನಮ್ ಪರನು ಹೇಳ್ತಾರೆ, ಹೌದು ಪೊಲೀಸರು ನಮ್ ಕೈ ಸೈನ್ ಹಾಕ್ಕೊಂಡ್ರು, ಆದ್ರೆ ಏನ್ ಮಾಡಿದ್ರು ಏನು ಅಂತ ಗೊತ್ತಿಲ್ಲ, ಅಂದ್ರೆ ನಮ್ಗ ಅದೇನ್ ಗೊತ್ತಿಲ್ಲ ಸರ್, ಸೈನ್ ಮಾತ್ರ ಹಾಕ್ತು ಸರ್, ಬಟ್ ಪೊಲೀಸರು ಏನೋ ಬರ್ಕೋತಾ ಇದ್ರು ಸರ್ ಅಂತ ಅಷ್ಟೇ ಹೇಳ್ತಾರೆ ಹೊರತು ಅಡ್ಡುಗಡೆ ಮೇಲೆ ದೀಪ ಇಟ್ಟು ನಮ್ ಸಾಕ್ಷಿನ ಡಮರ್ ಅಂತಾರೆ. ಇದು ಪ್ರಕ್ರಿಯೆನಲ್ಲಿ ಅತ್ಯಂತ ಪ್ರಮುಖವಾದಂತದ್ದು, ಮಾಡುವಂತದ್ದು ಜಾಸ್ತಿ ಇದೇ ತರಾನೇ. ಆದ್ರೆ ನಮಗೂ ಸಪೋರ್ಟ್ ಮಾಡ್ದಂಗ್ ಮಾಡ್ತಾರೆ ಒಂಚೂರು, ಆಮೇಲೆ ಪ್ರಾಸಿಕ್ಯೂಷನ್ ಸೈಡ್ ಸಪೋರ್ಟ್ ಮಾಡ್ಬಿಡ್ತಾರೆ. ಪ್ರಾಸಿಕ್ಯೂಷನ್ ಸೈಡ್ ಅಲ್ಲಿ ಈಗ ಪೂರ್ತಿ ನಮ್ಮ ಡಿಫೆನ್ಸ್ ಏನಿದೆಯಲ್ಲ, ಆ ಪ್ರಾಸಿಕ್ಯೂಷನ್ ಸೈಡ್ ಅಲ್ಲಿ 100ಕ್ಕೆ 100ರಷ್ಟು ಅದು ರುಜುವಾತಾಗ್ಬೇಕು, ಅವಾಗ್ಲೇನೆ ಶಿಕ್ಷೆ ಆಗ್ತಕ್ಕಂಥದ್ದು. ಆ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಆರಿಕೆಯ ಹೇಳಿಕೆಗಳು ಮತ್ತೆ ಇವುಗಳು ರುಜುವಾತ ಪ್ರಾರಂಭ ಆದಾಗ ಕೇಸ್ಗಳು ಹೋಗ್ಬಿಡ್ತವೆ. ಆ ಒಂದು ಆಗವಾಗದೇ ಇರೋದ್ರ ತರನೇ ಅತ್ಯಂತ ಎಚ್ಚರಿಕೆನ PP ಅವರು ವಹಿಸಬೇಕು. ಮತ್ತೆ ತನಿಖಾಧಿಕಾರಿಯವರು ಅದನ್ನ ಬಹಳ ಒಳ್ಳೆ ಅಧಿಕಾರಿಗಳನ್ನ ನೇಮಕ ಮಾಡಿ ಆ ತರ ಸಾಕ್ಷಿಗಳನ್ನ ವಿರುದ್ಧವಾಗಿ ಡ್ರ್ಯಾಗ್ ಆಗತ್ತಲ್ಲ. ಈಗ 1 ವರ್ಷದಲ್ಲಿ ಕೇಸಿನ ಟ್ರಯಲ್ ಮುಗಿಸಿ ಶಿಕ್ಷೆ ಪ್ರಮಾಣ ಏನು ಅದು ಕೂಡ ಪ್ರಕಟ ಆಗೋ ಚಾನ್ಸಸ್ ಇದೆ ಅಂತ 1 ವರ್ಷದಲ್ಲಿ ಪಾಸಿಬಲ್ ಇದೆಯಾ? ಇಸ್ ಇಟ್ ಪಾಸಿಬಲ್? ನನ್ನ ಲೆಕ್ಕದಲ್ಲಿ 1 ವರ್ಷದಲ್ಲಿ ಟ್ರಯಲ್ ಮುಕ್ತಾಯ ಮಾಡ್ತಕ್ಕಂಥದ್ದು ಇರ್ತದೆ. ಯಾಕೆಂದ್ರೆ ತಪ್ಪಿಸ್ಕೊಬಿಡ್ತಾರೆ ಕೆಲವಷ್ಟು ಅವ್ರ ಜನ, ಅವರು ತಪ್ಪಿಸ್ಕೊಬಿಟ್ಟು 3 ತಿಂಗಳು 4 ತಿಂಗಳು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ. ಬಹಳ ಪ್ರಮುಖ ಸಾಕ್ಷಿಗಳು ತಪ್ಪಿಸ್ಕೊಟ್ಟು ಹೋಗ್ತಾರೆ. ಅವಾಗ ಅವ್ರು ಸಿಗದೇ ಇರೋ ತರ ನೋಡ್ಕೊಬಿಟ್ಟಾಗ ಏನಾಗುತ್ತೆ, ಕೋರ್ಟ್ ವ್ಯಯ ಆಯ್ತದೆ, ಅವ್ರ ಮೇಲೆ ವಾರಂಟ್ ಇಶ್ಯೂ ಆಯ್ತದೆ. ಆಮೇಲೆ ಹಲವಾರು ಸಾರಿ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ. ಆ ವಿಟ್ನೆಸ್ ಬಹಳ ಮುಖ್ಯ ಇರ್ತಾನೆ, ಬೇಕೇ ಆಗಿರುತ್ತೆ. ಕೋರ್ಟ್ ಇನ್ಸಿಸ್ಟ್ ಮಾಡ್ತಾ ಇರ್ತದೆ, PP-ನೂ ಇನ್ಸಿಸ್ಟ್ ಮಾಡ್ತಾ ಇರ್ತಾರೆ, ಕರ್ಕೊಂಡೇ ಬರ್ಬೇಕು ಪ್ರಮುಖ ಸಾಕ್ಷಿಗಳು ಅಂದ್ಬಿಟ್ಟು ಅಂತ. ಹೀಗೆ ಬಹುಮುಖ್ಯ ಸಾಕ್ಷಿಗಳು ತಲೆ ತಪ್ಪಿಕೊಂಡು 1 ವರ್ಷ 2 ವರ್ಷ ಕೋರ್ಟ್ ಬರ್ದಿರೋದು ನೋಡಿದೀವಿ ನಾವು. ಈ ತರದ ಎಲ್ಲಾ ಪ್ರಕ್ರಿಯೆಗಳು ಸಹ ನಡೀತವೆ ಇದ್ರೊಳಗಡೆ ಬಂದಾಗ. ಆಮೇಲೆ ಒಳಗಡೆ ಬಂದಾದ್ಮೇಲೆ ಇವರು ಬಂದಿರ್ತಕ್ಕಂಥವ್ರು ಎಷ್ಟ್ರ ಮಟ್ಟಿಗೆ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಹೇಗ್ ಮಾಡಿಸ್ಬೇಕು ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ಸೈಡ್ ನವ್ರಿಗೂ ಬಹಳ ಇಂಪಾರ್ಟೆಂಟ್ ಸವಾಲೀಗ ಇದು. ಆ ಕಾರಣಕ್ಕೆ 1 ವರ್ಷಕ್ಕೆ ಟ್ರಯಲ್ ಮುಗಿದೋಗುತ್ತೆ, ಇದು ಇಷ್ಟು ಬೇಗ ಮುಗಿಸ್ಬಿಡ್ಬೋದು ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಡೌಟ್ ಇದೆ. ಯಾಕೆಂದ್ರೆ ತುಂಬಾ ಸಾಕ್ಷ್ಯಾಧಾರಗಳು ಮತ್ತೆ ಎಕ್ಸ್ಪರ್ಟ್ಗಳು ಮತ್ತೆ ಇದೆಲ್ಲ ಬರಬೇಕು. ಮತ್ತೆ ಡಿಫೆನ್ಸ್ ಕೌನ್ಸಿಲ್ ಸರಿಯಾದ ಸಮಯಕ್ಕೆ ಅವರೂ ಸಹ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕು. ಆ ಕಾರಣಕ್ಕೆ ಈ ಪ್ರಕ್ರಿಯೆ ಬಹಳ ದಿನಗಳ ಕಾಲ ತಗೊಂಡೋಗ್ತದೆ. ಈಗ ತಕ್ಷಣಕ್ಕೇನೆ
ಇದು ಎವಿಡೆನ್ಸ್ ಬರ್ತಾ ಇರ್ಬೇಕಾದಾಗಲೇ ಹೇಳ್ಬಿಡೋದು ಈ ಕೇಸ್ ಯಾವ ದಿಕ್ಕಕ್ಕೆ ಸಾಕ್ತಾ ಇದೆ ಅನ್ಬಿಟ್ಟು ಅಂತ ಒಂದ್ 50% ವಿಟ್ನೆಸಸ್ ಗಳು ಎಕ್ಸಾಮಿನ್ ಮಾಡ್ತಾ ಇದ್ದಾಗಲೇ ನಾವೇ ಹೇಳ್ಬಿಡ್ಬೋದು ಒಬ್ಬ ತನಿಖಾಧಿಕಾರಿ ಈ ಕೇಸ್ ಆಗುತ್ತೆ ಈ ಕೇಸ್ ಹೋಗ್ಬಿಡುತ್ತೆ ಅಂತ ಅನ್ನುವಂಥದ್ದು ಹೇಳ್ಬಿಡ್ಬೋದು. ಆ ಕಾರಣಕ್ಕೆ ನೋಡೋಣ ಕಾಯ್ದು ಯಾವ ರೀತಿ ಈ ಸಾಕ್ಷಿನ ನುಡಿತಾರೆ. ಕಳೆದ ವರ್ಷ ಈ ಕೇಸ್ ಹೊರಗಡೆ ಬಂದಾಗ 6 ತಿಂಗಳು ಜೈಲಲ್ಲಿ ಇದ್ದಾಗ ಆಗೇನೇನಾಯ್ತು ಅನ್ನೋದು ನಾವು ನೋಡಿದೀವಿ. ದರ್ಶನ್ ವಿಷಯದಲ್ಲೇನೆ ಬೆನ್ನೋವು ಅದು ಇದು ಅಂತ ಹೇಳಿ ಮಧ್ಯಂತರ ಜಾಮೀನು ತಗೊಂಡು ಎಲ್ಲ ಹೊರಗಡೆ ಬಂದ್ರು. ಈಗಲೂ ಪರಪ್ಪನ ಅಗ್ರಹಾರ ಸೇರಿದ್ಮೇಲೆ ಮತ್ತೆ ಅದೇ ಶುರು ಮಾಡಿದ್ದಾರೆ. ಬೆನ್ನೋವಿದೆ, ಪ್ರಾಬ್ಲಮ್ ಆಗ್ತಿದೆ, ಹೆಲ್ತ್ ಇಶ್ಯೂಸ್ ಆಗ್ತಿದೆ ಅಂತ. ಇವೆಲ್ಲ ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ ನೆಕ್ಸ್ಟ್? ನೋಡಿ, ಇಲ್ಲ ಏನಾಗುತ್ತೆ, ಇದುವರೆಗೂ ಜೈಲ್ಗೆ ಹೋಗಿರ್ತಕ್ಕಂಥವ್ರು ಎಲ್ಲಾರು ಸಹ ಹೋದವ್ರಿಗೆಲ್ಲ ಕಾಯಿಲೆ ಬಂದೇ ಬರುತ್ತೆ. ಕೋರ್ಟ್ ಅಡ್ಮಿಟ್ ಅದೇ ಆಗ್ತಾರೆ, ಹಾಸ್ಪಿಟ್ಲ್ಗಳಿಗೆ ಅಲ್ಲಿಂದ ಬಂದು ಹಾಸ್ಪಿಟ್ಲ್ ಸೇರ್ತಕ್ಕಂಥದ್ದು ಹಲವಾರು ಕೇಸ್ಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಅವಾಗ ಮೆಡಿಕಲ್ ಅಂತ ಅಂದಾಕ್ಷಣಕ್ಕೆ ಯಾರೂ ಅದಕ್ಕೆ ಅದನ್ನ ನಿರಾಕರಿಸೋಕ್ ಸಾಧ್ಯನೇ ಆಗುದಿಲ್ಲ. ಆ ತರದ್ ಏನಾದ್ರು ಇದ್ದಾಗ ಮೆಡಿಕಲ್ ಟ್ರೀಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂಗೆ ಅವನನ್ನ ಅಡ್ಮಿಟ್ ಮಾಡುವಂತದ್ದು ನಡೆದೇ ಇರುತ್ತೆ. ಆ ಪ್ರಕ್ರಿಯೆ ನಿರಂತರ, ಅದೇನ್ ತಕ್ಷಣಕ್ಕೆ ಮುಗಿದೇ ಇರ್ತಕ್ಕಂಥದ್ದು. ಆ ಕಾರಣಕ್ಕೆ ಇದು ತುಂಬಾ ದಿನ ತಗೊಳುತ್ತೆ. ಇದೇನ್ ತಕ್ಷಣಕ್ಕೆ ಬೇಗನೆ ಟ್ರಯಲ್ ಮುಗಿದೋಗ್ಬಿಡುತ್ತೆ ಅಂತ ಅನ್ನುವಂಥದ್ದು ನಮಗೂ ಅನ್ಸಲ್ಲ ಈ ಕೇಸ್ ನೋಡಿದಾಗ. ಯಾಕೆಂದ್ರೆ 100 ಸಾಕ್ಷಿಗಳಿದ್ದಾರೆ, ಅದ್ರಲ್ಲಿ ಯಾವ್ಯಾವ ಸಾಕ್ಷಿಗಳು ಇಂಪಾರ್ಟೆಂಟು ಯಾವ್ದು ಅನ್ಇಂಪಾರ್ಟೆಂಟು ಅಂತ ಹೇಳಿ ಅಂತ ಪಿ ಅವ್ರು ನಿರ್ಧಾರ ಮಾಡೋದಕ್ಕೂ ಟೈಮ್ ತಗೋತಾರೆ. ಮತ್ತೆ ವಿಚಾರಣೆ ಕರ್ಸೋದಕ್ಕೂ ಯಾರು ಇಂಪಾರ್ಟೆಂಟು ಅಂತ ಅನ್ನುವಂಥದ್ದು ಅವರು ತಿಳ್ಕೊಂಡು ಫೈಲ್ನ ಸ್ಟಡಿ ಮಾಡಿ ಎಲ್ಲ ಮಾಡೋದಕ್ಕೂ ಅವ್ರಿಗೂ ಸಮಯಾವಕಾಶ ಬೇಕಾಗಿರೋದ್ರಿಂದ ನನ್ನ ಲೆಕ್ಕದಲ್ಲಿ ಇದು ಡಿಲೇ ಆಗುವಂಥದ್ದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.